ಕಾಂಗ್ರೆಸ್ ಮುಖಂಡನ ಕೊಲೆ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಪ್ರತ್ಯೇಕ ತಂಡವನ್ನು ರಚನೆ ಮಾಡಿ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಆನಂದ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಷ್ಟಲ್ಲದೆ ಆದಷ್ಟು ಬೇಗ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ. ಸಕ್ರಾಯಪಟ್ಟಣದ ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಕಡೂರು ಶಾಸಕ ಆನಂದ್ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಗಣೇಶ್ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಕೂಡ ಭೇಟಿ ಕೊಟ್ಟಿದ್ರು. 4 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿದ್ದೀವಿ ಅಂತ ತಿಳಿಸಿದ್ರು. ಶಾಸಕ ಆನಂದ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಈ ಒಂದು ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡನ ಕೊಲೆ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕೊಲೆಯ ಹಿಂದಿರುವಂತ ಉದ್ದೇಶ ಏನು ಅನ್ನೋದು ತನಿಖೆಯ ನಂತರವೇ ಗೊತ್ತಾಗುತ್ತೆ. ಈಗಲೇ ಏನು ಹೇಳಕ್ಕಾಗುತ್ತಿಲ್ಲ. ಕ್ಷುಲ್ಲಕ ಕಾರಣನ ಅಥವಾ ಬೇರೇನಾದ್ರೂ ದ್ವೇಷ ಇತ್ತಾ ಅಥವಾ ಬೇರೇನಾದ್ರೂ ಅಜೆಂಡಾ ಇತ್ತಾ, ಪ್ರಮುಖವಾದಂತಹ ಕಾರಣ ಏನಿರಬಹುದು ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಆರೋಪಿಗಳು ಅರೆಸ್ಟ್ ಆಗಬೇಕು, ಆರೋಪಿಗಳನ್ನ ವಿಚಾರಣೆ ಒಳಪಡಿಸಬೇಕು. ಆ ಬಳಿಕ ಏನಾಗಿರಬಹುದು ಅಂತ ಹೇಳಿ ಈಗ ಒಂದು ಕ್ಷುಲ್ಲಕ ಕಾರಣ ಅಂತ ಹೇಳ್ಬೋದು, ಗಲಾಟೆ ತೆಗೆದು ಮಾಡಿರ್ಬೋದು. ಆದ್ರೆ ಗಲಾಟೆ ಯಾವ ಕಾರಣಕ್ಕೋಸ್ಕರ ತೆಗೆದ್ರು, ಬೇರೇನಾದ್ರೂ ಉದ್ದೇಶಪೂರ್ವಕವಾಗಿ ಇದು ನಡೀತಾ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಹಾಗಾಗಿ ಪೊಲೀಸರು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಒಂದು ಪ್ರಕರಣವನ್ನ 4 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸ್ತೀವಿ ಎನ್ನುವ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಕೊಲೆಗೆ ಪ್ರಮುಖವಾದಂತಹ ಕಾರಣ ಏನನ್ನೋದು ಕೂಡ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಘಟನಾ ಸ್ಥಳಕ್ಕೂ ಕೂಡ ಹೋಗಿದ್ದೆ. ಅಲ್ಲಿದ್ದಂತ ಸ್ಥಳೀಯರು ಹೇಳಿದ್ದೇನು ಅಂತ ಹೇಳಿದ್ರೆ, ಇದು ಆಕ್ಚುಲಿ ಸಕ್ರಾಪಟ್ಟಣದಲ್ಲಿ ಈತ ಸುಮ್ಮನೆ ನಿಂತಿದ್ದ, 8-8:30 ಗಂಟೆಯಲ್ಲಿ ಸುಮ್ಮನೆ ನಿಂತಿದ್ದ. ವಿನಾಕಾರಣ ಅಲ್ಲಿರ್ತಕ್ಕಂಥ ಬ್ಯಾನರ್ ಬಿತ್ತಾ ಇರ್ತಕ್ಕಂಥ ಹುಡುಗರು ಕುಡಿದ ಮತ್ತಿನಿಂದ ಈತನ ರೇಗಿಸಿದ್ರು. ಆದ್ರೂ ಕೂಡ ಆತ ಸುಮ್ಮನೆ ಹೋದ. ಆಮೇಲೆ ಯಾಕಿಂಗ್ ಆಯ್ತು ಅಂತಕ್ಕಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಯಾವುದೇ ವಿಚಾರಗಳಾದ್ರೂ ಕೂಡ ಯಾವುದು ಕೂಡ ಪೂರ್ವ ನಿಯೋಜಿತ ಆಗದಲ್ಲೇ ಈ ರೀತಿಯ ಕೃತ್ಯಗಳು ಆಗೋದಿಲ್ಲ. ತನಿಖೆಯಿಂದ ಅಷ್ಟೇ ಸ್ಪಷ್ಟ ಮಾಹಿತಿ ಬರ್ಲಿಕ್ಕೆ ಸಾಧ್ಯ. ತನಿಖೆ ಆಗ್ಲೇಬೇಕು. ಯಾರ್ಯಾರು ಬಂಧಿತರಾಗಿದ್ದಾರೆ ಅವ್ರ ಮೊಬೈಲ್ಗಳನ್ನ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ತನಿಖೆಯನ್ನ ಯಾವ ರೀತಿಯಾಗಿ ನಡೆಸ್ತಿದ್ದಾರೆ, ಏನ್ ಕಾರಣ ಇರ್ಬೋದು? ನಾಗೇಂದ್ರ ಬಾಬು, ಈ ಘಟನೆ ನಡೆದಿರುವಂತದ್ದು ನಿನ್ನೆ ರಾತ್ರಿ ಇದೆ 9:30 ನಂತರ ನಡೆದಿರುವಂತದ್ದು. ಎಲ್ಲ ಬೆಳವಣಿಗೆಗಳು ಪ್ರಾರಂಭದಲ್ಲಿ ಅಲ್ಲಿ ಏನೊಂದು ಸಕ್ರಾಯಪಟ್ಟಣದಲ್ಲಿ ಒಂದು ಬಂಟಿಂಗ್ಗಳನ್ನ ಹಾಕಲಾಗುತ್ತೆ. ಅದು ಕೂಡ ದತ್ತ ಜಯಂತಿ ಪ್ರಯುಕ್ತ ಇಡೀ ಏನು ಸಕ್ರಾಯಪಟ್ಟಣ ನಗರ ಇದೆ ಅಲ್ಲಿ ಬಂಟಿಂಗ್ಸ್ಗಳನ್ನ ಕೂಡ ಹಾಕಲಾಗಿತ್ತು. ಅದನ್ನ ತೆಗಿತಿದ್ರು ಅನ್ನೋಂತ ಮಾಹಿತಿ ಇದೆ. ಆದ್ರೆ ಈ ಒಂದು ಸಂಘಟನೆಗೂ ಮತ್ತೆ ಇವ್ರಿಗೂ ಒಂದು ನಡುವೆ ಏನಾದ್ರು ಗಲಾಟೆ ಆಯ್ತಾ ಅನ್ನೋದು ಕೂಡ ಕೆಲವೊಂದು ಅನುಮಾನ ಪ್ರಾರಂಭದಲ್ಲಿ ಉತ್ಕೊಂಡು, ಆದ್ರೆ ಕೆಲವರು ಸ್ಥಳೀಯರು ಹೇಳ್ತಾರೆ ಈತ ಏನು ಗಣೇಶ್ ಗೌಡ ಏನಿದ್ದಾನೆ ಆತ ಕೂಡ ದತ್ತಪೀಠಕ್ಕೆ ತೆರಳಿ ದತ್ತಪಾದಕ್ಕೆ ದರ್ಶನ ಪಡೆದಿದ್ದಾನೆ ಅನ್ನುವಂತ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದ್ರೆ ಬಂಟಿಂಗ್ಸು ಮತ್ತೆ ಈ ವಿಚಾರಕ್ಕೆ ಗಲಾಟೆ ನಡೀತು ಅನ್ನೋದು ಇನ್ನು ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಕೂಡ ಇಲ್ಲ. ಬಂಟಿಂಗ್ಸಿಗೆ ವಿಚಾರ ಗಲಾಟೆ ನಡೀತು ಅನ್ನೋದು ಯಾವುದೇ ಸ್ಪಷ್ಟತೆ ಇಲ್ಲ. ಆದ್ರೆ ಸುಮಾರು 9:30 ಸಂದರ್ಭ ಏನಿದೆ, ಸಕ್ರಾಯಪಟ್ಟಣದ ಬಸ್ ನಿಲ್ದಾಣ ಬಳಿ ಏನು 2 ಗುಂಪು, ಏನು ಗಣೇಶ್ ಗೌಡ ಹಾಗೂ ಮತ್ತೊಂದು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಅಲ್ಲಿ ಸಣ್ಣ ಕೈ ಮಿಲಾಯಿಸಿ ಮತ್ತೆ ಆ ಗಣೇಶ್ ಗೌಡನ ಶರ್ಟ್ ಕೂಡ ಅಲ್ಲಿ ಹರಿದೋಗಿತ್ತು ಅನ್ನೋದು ಒಂದು ಸತ್ಯಕ್ಕಿರುವಂತ ಮಾಹಿತಿ. ಅದಾದ ನಂತರ ಏನು ಗಣೇಶ್ ಗೌಡ ಇರ್ತಾನೆ, ಅಲ್ಲಿಂದ ಆ ಗಲಾಟೆಯಿಂದ ಕೆಲವರು ಬಿಡಿಸ್ತಾರೆ, ಆತ ನೇರವಾಗಿ ಮನೆಗೆ ಕೂಡ ಹೋಗ್ತಾನೆ. ಅದಾದ ನಂತರ ಆತನಿಗೆ ಏನು ಈ ಒಂದು ಘಟನಾ ಸ್ಥಳ ನಡೆದಿದೆ, ಏನು ಒಂದು ಮಠಕ್ಕೆ ಹೋಗುವಂತ ಮಡ್ ರೋಡ್ ಏನಿದೆ ಅಲ್ಲಿಗೆ ಯಾರು ಬರ್ಲಿಕ್ಕೆ ಹೇಳಿದ್ರು ಅಥವಾ ಈ ಏನೋ ಒಂದು ಗುಂಪಿತ್ತು ಅದೇ ಅವರೇ ಒಂದು ಆತನ ಕರೆದ್ರ ಅನ್ನೋದು ಕೂಡ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ.
ಅಲ್ಲಿಗೆ ಏನು ಈತ ಹೋಗ್ತಾನೆ ಗಣೇಶ್ ಗೌಡ, ಈತರ ಜೊತೆ ಕೆಲವರು ಒಂದು 10 ರಿಂದ 15 ಹುಡುಗರು ಇದ್ರು ಅಂತ ಮಾಹಿತಿನ ಕೆಲವರು ಹೇಳ್ತಾ ಇದ್ದಾರೆ. ಆ ಸ್ಥಳಕ್ಕೆ ಹೋದ ತಕ್ಷಣ ಏಕಾಏಕಿ ಆತನ ಮೇಲೆ ಏನು ಗಣೇಶ್ ಗೌಡನ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿರೋದ್ರಿಂದ ಆ ಸ್ಥಳದಲ್ಲಿ ಗಣೇಶ್ ಗೌಡ ಕೂಡ ಮೃತಪಟ್ಟಿದ್ದಾನೆ. ಈ ಸದ್ಯಕ್ಕೆ 4 ತಂಡಗಳು ಕೂಡ ರಚನೆ ಆಗಿದೆ. ಇಬ್ಬರನ್ನ ಈಗಾಗಲೇ ಏನು ಆ ಗಲಾಟೆ ನಡೆದ ಸಂದರ್ಭದಲ್ಲಿ ಮತ್ತೊಂದು ಗುಂಪಿನ ಇಬ್ಬರು ಕೂಡ ಗಾಯ ಆಗಿತ್ತು. ಅವರು ಕೂಡ ಆಸ್ಪತ್ರೆ ದಾಖಲಾಗಿದ್ದಾರೆ. ಅವರು ಕೂಡ ಈಗ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಮುಖಂಡನ ಕೊಲೆ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಪ್ರತ್ಯೇಕ ತಂಡವನ್ನು ರಚನೆ ಮಾಡಿ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಆನಂದ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಷ್ಟಲ್ಲದೆ ಆದಷ್ಟು ಬೇಗ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ. ಸಕ್ರಾಯಪಟ್ಟಣದ ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಕಡೂರು ಶಾಸಕ ಆನಂದ್ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಗಣೇಶ್ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಕೂಡ ಭೇಟಿ ಕೊಟ್ಟಿದ್ರು. 4 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿದ್ದೀವಿ ಅಂತ ತಿಳಿಸಿದ್ರು. ಶಾಸಕ ಆನಂದ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಈ ಒಂದು ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡನ ಕೊಲೆ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕೊಲೆಯ ಹಿಂದಿರುವಂತ ಉದ್ದೇಶ ಏನು ಅನ್ನೋದು ತನಿಖೆಯ ನಂತರವೇ ಗೊತ್ತಾಗುತ್ತೆ. ಈಗಲೇ ಏನು ಹೇಳಕ್ಕಾಗೋದಿಲ್ಲ. ಕ್ಷುಲ್ಲಕ ಕಾರಣನ ಅಥವಾ ಬೇರೇನಾದ್ರೂ ದ್ವೇಷ ಇತ್ತಾ ಅಥವಾ ಬೇರೇನಾದ್ರೂ ಅಜೆಂಡಾ ಇತ್ತಾ, ಪ್ರಮುಖವಾದಂತಹ ಕಾರಣ ಏನಿರಬಹುದು ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಆರೋಪಿಗಳು ಅರೆಸ್ಟ್ ಆಗಬೇಕು, ಆರೋಪಿಗಳನ್ನ ವಿಚಾರಣೆ ಒಳಪಡಿಸಬೇಕು. ಆ ಬಳಿಕ ಏನಾಗಿರಬಹುದು ಅಂತ ಹೇಳಿ ಈಗ ಒಂದು ಕ್ಷುಲ್ಲಕ ಕಾರಣ ಅಂತ ಹೇಳ್ಬೋದು, ಗಲಾಟೆ ತೆಗೆದು ಮಾಡಿರ್ಬೋದು. ಆದ್ರೆ ಗಲಾಟೆ ಯಾವ ಕಾರಣಕ್ಕೋಸ್ಕರ ತೆಗೆದ್ರು, ಬೇರೇನಾದ್ರೂ ಉದ್ದೇಶಪೂರ್ವಕವಾಗಿ ಇದು ನಡೀತಾ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಹಾಗಾಗಿ ಪೊಲೀಸರು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಒಂದು ಪ್ರಕರಣವನ್ನ 4 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸುತ್ತಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸ್ತೀವಿ ಎನ್ನುವ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಕೊಲೆಗೆ ಪ್ರಮುಖವಾದಂತಹ ಕಾರಣ ಏನನ್ನೋದು ಕೂಡ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಘಟನಾ ಸ್ಥಳಕ್ಕೂ ಕೂಡ ಹೋಗಿದೆ. ಅಲ್ಲಿದ್ದಂತ ಸ್ಥಳೀಯರು ಹೇಳಿದ್ದೇನು ಅಂತ ಹೇಳಿದ್ರೆ, ಇದು ಆಕ್ಚುಲಿ ಸಕ್ರಾಪಟ್ಟಣದಲ್ಲಿ ಈತ ಸುಮ್ಮನೆ ನಿಂತಿದ್ದ, 8-8:30 ಗಂಟೆಯಲ್ಲಿ ಸುಮ್ಮನೆ ನಿಂತಿದ್ದ. ವಿನಾಕಾರಣ ಅಲ್ಲಿರ್ತಕ್ಕಂಥ ಬ್ಯಾನರ್ ಬಿತ್ತಾ ಇರ್ತಕ್ಕಂಥ ಹುಡುಗರು ಕುಡಿದ ಮತ್ತಿನಿಂದ ಈತನ್ನ ರೇಗಿಸಿದ್ರು. ಆದ್ರೂ ಕೂಡ ಆತ ಸುಮ್ಮನೆ ಹೋದ. ಆಮೇಲೆ ಯಾಕಿಂಗ್ ಆಯ್ತು ಅಂತಕ್ಕಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಯಾವುದೇ ವಿಚಾರಗಳಾದ್ರೂ ಕೂಡ ಯಾವುದು ಕೂಡ ಪೂರ್ವ ನಿಯೋಜಿತ ಆಗದಲ್ಲೇ ಈ ರೀತಿಯ ಕೃತ್ಯಗಳು ಆಗೋದಿಲ್ಲ. ತನಿಖೆಯಿಂದ ಅಷ್ಟೇ ಸ್ಪಷ್ಟ ಮಾಹಿತಿ ಬರ್ಲಿಕ್ಕೆ ಸಾಧ್ಯ. ತನಿಖೆ ಆಗ್ಲೇಬೇಕು. ಯಾರ್ಯಾರು ಬಂಧಿತರಾಗಿದ್ದಾರೆ ಅವ್ರ ಮೊಬೈಲ್ಗಳನ್ನ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ತನಿಖೆಯನ್ನ ಯಾವ ರೀತಿಯಾಗಿ ನಡೆಸ್ತಿದ್ದಾರೆ, ಏನ್ ಕಾರಣ ಇರ್ಬೋದು? ನಾಗೇಂದ್ರ ಬಾಬು, ಈ ಘಟನೆ ನಡೆದಿರುವಂತದ್ದು ನಿನ್ನೆ ರಾತ್ರಿ ಇದೆ 9:30 ನಂತರ ನಡೆದಿರುವಂತದ್ದು. ಎಲ್ಲ ಬೆಳವಣಿಗೆಗಳು ಪ್ರಾರಂಭದಲ್ಲಿ ಅಲ್ಲಿ ಏನೊಂದು ಸಕ್ರಾಯಪಟ್ಟಣದಲ್ಲಿ ಒಂದು ಬಂಟಿಂಗ್ಗಳನ್ನ ಹಾಕಲಾಗುತ್ತೆ. ಅದು ಕೂಡ ದತ್ತ ಜಯಂತಿ ಪ್ರಯುಕ್ತ ಇಡೀ ಏನು ಸಕ್ರಾಯಪಟ್ಟಣ ನಗರ ಇದೆ ಅಲ್ಲಿ ಬಂಟಿಂಗ್ಸ್ಗಳನ್ನ ಕೂಡ ಹಾಕಲಾಗಿತ್ತು. ಅದನ್ನ ತೆಗಿತಾ ಇದ್ರು ಅನ್ನೋಂತ ಮಾಹಿತಿ ಇದೆ. ಆದ್ರೆ ಈ ಒಂದು ಸಂಘಟನೆಗೂ ಮತ್ತೆ ಇವ್ರಿಗೂ ಒಂದು ನಡುವೆ ಏನಾದ್ರು ಗಲಾಟೆ ಆಯ್ತಾ ಅನ್ನೋದು ಕೂಡ ಕೆಲವೊಂದು ಅನುಮಾನ ಪ್ರಾರಂಭದಲ್ಲಿ ಉತ್ಕೊಂಡು, ಆದ್ರೆ ಕೆಲವರು ಸ್ಥಳೀಯರು ಹೇಳ್ತಾರೆ
ಈತ ಏನು ಗಣೇಶ್ ಗೌಡ ಏನಿದ್ದಾನೆ ಆತ ಕೂಡ ದತ್ತಪೀಠಕ್ಕೆ ತೆರಳಿ ದತ್ತಪಾದಕ್ಕೆ ದರ್ಶನ ಪಡೆದಿದ್ದಾನೆ ಅನ್ನುವಂತ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದ್ರೆ ಬಂಟಿಂಗ್ಸು ಮತ್ತೆ ಈ ವಿಚಾರಕ್ಕೆ ಗಲಾಟೆ ನಡೀತು ಅನ್ನೋದು ಇನ್ನು ಕೂಡ ಯಾವುದೇ ರೀತಿ ಸ್ಪಷ್ಟತೆ ಕೂಡ ಇಲ್ಲ. ಬಂಟಿಂಗ್ ವಿಚಾರ ಗಲಾಟೆ ನಡೀತು ಅನ್ನೋದು ಯಾವುದೇ ಸ್ಪಷ್ಟತೆ ಇಲ್ಲ. ಆದ್ರೆ ಸುಮಾರು 9:30 ಸಂದರ್ಭ ಏನಿದೆ ಸಕರಾಪಟ್ಟಣದ ಬಸ್ ನಿಲ್ದಾಣ ಬಳಿ ಏನು ಎರಡು ಗುಂಪು, ಏನು ಗಣೇಶ್ ಗೌಡ ಹಾಗೂ ಮತ್ತೊಂದು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಅಲ್ಲಿ ಸಣ್ಣ ಕೈ ಮಿಲಾಯಿಸಿ ಮತ್ತೆ ಆ ಗಣೇಶ್ ಗೌಡನ ಶರ್ಟ್ ಕೂಡ ಅಲ್ಲಿ ಹರಿದೋಗಿತ್ತು ಅನ್ನೋದು ಒಂದು ಸತ್ಯಕ್ಕಿರುವಂತ ಮಾಹಿತಿ. ಅದಾದ ನಂತರ ಏನು ಗಣೇಶ್ ಗೌಡ ಇರ್ತಾನೆ ಅಲ್ಲಿಂದ ಆ ಗಲಾಟೆಯಿಂದ ಕೆಲವರು ಬಿಡಿಸ್ತಾರೆ, ಆತ ನೇರವಾಗಿ ಮನೆಗೆ ಕೂಡ ಹೋಗ್ತಾನೆ. ಅದಾದ ನಂತರ ಆತನಿಗೆ ಏನು ಈ ಒಂದು ಘಟನಾ ಸ್ಥಳ ನಡೆದಿದೆ, ಏನು ಒಂದು ಮಠಕ್ಕೆ ಹೋಗುವಂತ ಮಡ್ ರೋಡ್ ಏನಿದೆ ಅಲ್ಲಿಗೆ ಯಾರು ಬರ್ಲಿಕ್ಕೆ ಹೇಳಿದ್ರು ಅಥವಾ ಈ ಏನೋ ಒಂದು ಗುಂಪಿತ್ತು ಅದೇ ಅವರೇ ಒಂದು ಆತನ ಕರೆದ್ರ ಅನ್ನೋದು ಕೂಡ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಅಲ್ಲಿಗೆ ಏನು ಈತ ಹೋಗ್ತಾನೆ ಗಣೇಶ್ ಗೌಡ, ಈತರ ಜೊತೆ ಕೆಲವರು ಒಂದು 10 ರಿಂದ 15 ಹುಡುಗರಿದ್ರು ಅನ್ನುವಂತ ಮಾಹಿತಿನ ಕೆಲವರು ಹೇಳ್ತಾ ಇದ್ದಾರೆ. ಆ ಸ್ಥಳಕ್ಕೆ ಹೋದ ತಕ್ಷಣ ಏಕಾಏಕಿ ಆತನ ಮೇಲೆ ಏನು ಗಣೇಶ್ ಗೌಡನ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿರೋದ್ರಿಂದ ಆ ಸ್ಥಳದಲ್ಲಿ ಗಣೇಶ್ ಗೌಡ ಕೂಡ ಮೃತಪಟ್ಟಿದ್ದಾನೆ. ಈ ಸದ್ಯಕ್ಕೆ 4 ತಂಡಗಳು ಕೂಡ ರಚನೆ ಆಗಿದೆ. ಇಬ್ಬರನ್ನ ಈಗಾಗಲೇ ಏನು ಆ ಗಲಾಟೆ ನಡೆದ ಸಂದರ್ಭದಲ್ಲಿ ಮತ್ತೊಂದು ಗುಂಪಿನ ಇಬ್ಬರು ಕೂಡ ಗಾಯ ಆಗಿತ್ತು, ಅವರು ಕೂಡ ಆಸ್ಪತ್ರೆ ದಾಖಲಾಗಿದ್ರೆ ಅವರು ಕೂಡ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೇಕು